ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆಯಾಗಿರುವಂತಹ ದ್ವಿತೀಯ PUC ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಸೊ ಬರುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ನೀವು ಗಳಿಸಬೇಕು ಅನ್ನುವಂತಹ ಕಾರಣಕ್ಕೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ವಿಷಯಕ್ಕೂ ಕೂಡ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಂಡಳಿಯಿಂದ ಬಿಡುಗಡೆ ಮಾಡಲಾಗಿತ್ತು. ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರತಿಯೊಂದು ಪ್ರಶ್ನೆಗಳು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ತುಂಬಾನೇ ಬಹುಮುಖ್ಯ ಪ್ರಶ್ನೆಯಾಗಿರುತ್ತೆ. ಹಾಗಾಗಿ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 4 ಹಾಗೂ 8 ಅಂಕದ ಪ್ರಶ್ನೆಗಳೇನಿದೆ ಅಷ್ಟು ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಅದ್ರ ಜೊತೆಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ 1 ಅಂಕ ಹಾಗೂ 2 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯಗಳಲ್ಲಿ ತೆಗೆದಿದ್ದಾರೆ, ಯಾವ ಅಧ್ಯಾಯಗಳಲ್ಲಿ ಕ್ವಶನ್ಸು ಬರ್ತಾ ಇದೆ, ಯಾವುದರಲ್ಲಿ ಅತಿ ಹೆಚ್ಚು ಕ್ವಶನ್ಗಳು ರಿಪೀಟ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ನೀವು ಓದಬೇಕಾಗುತ್ತೆ. ಸೊ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯ ಪ್ರಶ್ನೆಗಳನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೂಡ ತಪ್ಪದೆ ಮಿಸ್ ಮಾಡದೆ ವಾಚ್ ಮಾಡಿ ಎಕ್ಸಾಮಿಗೆ ಒಳ್ಳೆ ರೀತಿಯ ಅಂಕಗಳನ್ನ ನೀವು ಪಡೆದುಕೊಳ್ಳಬಹುದು. 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಮಿಸ್ ಮಾಡದೆ ನೀವು ರೆಡಿ ಆಗಬೇಕು. ಇದರ ಜೊತೆಗೆ ಹೋದ ವರ್ಷದ ವಾರ್ಷಿಕ ಪರೀಕ್ಷೆ ಏನಿದೆ 2023-24ನೇ ಸಾಲಿನಲ್ಲಿ ನಡೆದಿರುವಂತಹ ವಾರ್ಷಿಕ ಪರೀಕ್ಷೆ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ ಬಂದಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಅದಕ್ಕೂ ಕೂಡ ಪ್ರಿಪೇರ್ ಆಗಿ, ಅದು ಕೂಡ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟೇ ಆಗಿರುತ್ತೆ. ಇಲ್ಲಿ ಮೊದಲ ಪ್ರಶ್ನೆ, ವಿಭಾಗ ಎಯಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳ್ಕೊಂಡು ಪ್ರಶ್ನೆಯನ್ನು ಕೇಳಿದ್ದಾರೆ. 5 ಪ್ರಶ್ನೆಗಳಿರುತ್ತೆ, ಪ್ರತಿಯೊಂದು ಪ್ರಶ್ನೆಗೂ ಕೂಡ 4 ಉತ್ತರಗಳಿರುತ್ತೆ. ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು. ಮೊದಲ ಪ್ರಶ್ನೆ, ಸಮನ್ವಯತೆಯು, ಇದಕ್ಕೆ ಉತ್ತರ ನಿರ್ವಹಣೆಯ ಸಾರವಾಗಿದೆ. ಮೊದಲ ಅಧ್ಯಾಯದಲ್ಲಿ ಸಮನ್ವಯತೆ ಹಾಗೂ ಸಮನ್ವಯತೆಯ ಲಕ್ಷಣಗಳನ್ನ ನೀವು ಓದ್ಕೊಂಡಿರಬೇಕು. 4 ಅಂಕಕ್ಕೂ ಕೂಡ ಇಂಪಾರ್ಟೆಂಟು. ಎರಡನೇ ಪ್ರಶ್ನೆ, ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ? ನಿರ್ವಹಣೆಯ ತತ್ವಗಳನ್ನು ವ್ಯವಸ್ಥಾಪಕರ ಅನುಭವಗಳಿಂದ ರಚಿಸಲಾಗಿದೆ. ಆಪ್ಷನ್ ಬಿ ಆನ್ಸರು. ಈ ಕೆಳಗಿನ ಯಾವುದು ಏಕ ಬಳಕೆಯ ಯೋಜನೆಗೆ ಉದಾಹರಣೆಯಾಗಿದೆ? ಏಕ ಬಳಕೆಯ ಯೋಜನೆಗೆ ಉದಾಹರಣೆಯಾಗಿರುವುದು ಮುಂಗಡ ಪತ್ರ. ಒಂದು ಸಲ ಉಪಯೋಗಿಸಿದ್ರ ಮೇಲೆ, ಒಂದು ಸಲ ಕೆಲಸವನ್ನು ನಿಭಾಯಿಸಿದ ಮೇಲೆ ಆ ಮುಂಗಡ ಪತ್ರ ಮತ್ತೆ ಉಪಯೋಗಕ್ಕೆ ಬರೋದಿಲ್ಲ, ಏಕ ಬಳಕೆ ಯೋಜನೆಯಾಗಿರುತ್ತೆ. ಇವುಗಳಲ್ಲಿ ಯಾವುದು ಪ್ರತಿ ನಿಯೋಜನೆಯ ಅಂಶವಲ್ಲ ಕೇಳಿದರೆ, ಪ್ರತಿ ನಿಯೋಜನೆಯ ಅಂಶಗಳು 3 ಇದೆ. ಉತ್ತರದಾಯಿತ್ವ, ಅಧಿಕಾರ, ಜವಾಬ್ದಾರಿ. ಅನೌಪಚಾರಿಕ ಸಂಘಟನೆ ಅನ್ನೋದು ಪ್ರತಿ ನಿಯೋಜನೆಯ ಅಂಶ ಆಗಿರೋದಿಲ್ಲ. ಹಾಗಾಗಿ ಉತ್ತರ ಅನೌಪಚಾರಿಕ ಸಂಘಟನೆ. 5ನೇ ಪ್ರಶ್ನೆ, ಮಾರುಕಟ್ಟೆ ಎಂಬ ಪದವನ್ನು ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಅರ್ಥೈಸಿಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ. ಮಾರುಕಟ್ಟೆ ಅಂತ ಹೇಳಿದರೆ ಒಳಗೊಂಡ ಭೌಗೋಳಿಕ ಪ್ರದೇಶ, ಖರೀದಿದಾರರ ವಿಧಗಳು, ವಹಿವಾಟು ಮಾಡಿದ ಸರಕುಗಳ ಪ್ರಮಾಣ ಎಲ್ಲವೂ ಆಗಿರೋದ್ರಿಂದ ಇದಕ್ಕೆ ಉತ್ತರ ಮೇಲಿನ ಎಲ್ಲವೂ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು. ಬ್ರಾಕೆಟಲ್ಲಿ ಉತ್ತರಗಳಿರುತ್ತೆ, ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು. ಮೊದಲ ಪ್ರಶ್ನೆ ಬಿಟ್ಟ ಸ್ಥಳದಲ್ಲಿ. 6ನೇ ಪ್ರಶ್ನೆ, ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಂದು ಯಾರನ್ನು ಕರಿತೀವಿ? FW ಟೇಲರ್. ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರಾಗಿರ್ತಾರೆ? ಫೇಯಾಲ್, ಹೆನ್ರಿ ಫೇಯಾಲ್. ನಿರ್ವಹಣೆಯ ಪ್ರಾಥಮಿಕ ಕಾರ್ಯ ಯೋಜಿಸುವುದು. ಡ್ಯಾಶ್ ನಿರ್ದೇಶಿಸುವಿಕೆಯ ಒಂದು ಮೂಲಾಂಶವಾಗಿದೆ, ನಾಯಕತ್ವ. ಕಟ್ಟಡವು ಸ್ಥಿರ ಆಸ್ತಿಗೆ ಉದಾಹರಣೆಯಾಗಿದೆ. ಸ್ಥಿರ ಆಸ್ತಿ, ಚರ ಆಸ್ತಿ ಎರಡು ಕೂಡ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಸ್ಥಿರ ಆಸ್ತಿ ಅಂತ ಹೇಳಿದರೆ ಏನು, ಚರ ಆಸ್ತಿ ಅಂತ ಹೇಳಿದರೆ ಏನು, ಸ್ಥಿರ ಆಸ್ತಿಗೆ ಉದಾಹರಣೆಗಳು, ಚರ ಆಸ್ತಿಗೆ ಉದಾಹರಣೆಗಳು ಎಲ್ಲ ನೋಡ್ಕೊಳ್ಬೇಕು. ಸರಕುಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ವರ್ಗೀಕರಿಸುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ಶ್ರೇಣೀಕರಣ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನಿರ್ವಹಣೆಯ ಪ್ರಾಥಮಿಕ ಕಾರ್ಯ ಅಂತ ಕೊಟ್ಟಿದ್ದಾರೆ, ಯೋಜಿಸುವಿಕೆ ಆಗಿರುತ್ತೆ. ಇದೇ ರೀತಿಯಾಗಿ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನೇಮಕಾತಿ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಇವೆಲ್ಲವೂ ಕೂಡ ನಿರ್ವಹಣೆಯ ಬಹುಮುಖ್ಯ ಕಾರ್ಯಗಳಾಗಿರುತ್ತೆ. ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ನೀವು ಓದ್ಕೊಳ್ಬೇಕು ಮಕ್ಕಳೇ, ಓಕೆ ಅಲ್ಲ? ನೆಕ್ಸ್ಟು ನಿರ್ದೇಶಿಸುವಿಕೆಯ ಮೂಲಾಂಶಗಳಿದೆ 4, ಅದು ಕೂಡ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಮೇಲ್ವಿಚಾರಣೆ, ನೆಕ್ಸ್ಟು ಪ್ರೇರೇಪಣೆ, ನಾಯಕತ್ವ, ಸಂವಹನ. ಮೇಲ್ವಿಚಾರಣೆ, ಪ್ರೇರೇಪಣೆ, ನಾಯಕತ್ವ, ಸಂವಹನ ಈ 4 ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಉದಾರೀಕರಣ ಅಂತ ಕೊಟ್ಟಿದ್ದಾರೆ. ಉದಾರೀಕರಣ ಅಂತ ಹೇಳಿದರೆ ಅನಗತ್ಯ ನಿಯಂತ್ರಣಗಳನ್ನು ತೆಗೆದುಹಾಕುವುದು. ಸಂಘಟನಾ ರಚನೆಯ ವಿಧ ಅಂತ ಕೇಳಿದರೆ ಕಾರ್ಯಾತ್ಮಕ ರಚನೆ. ಬಡ್ತಿ ಆಂತರಿಕ ಮೂಲ. ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅಂತಿದೆ, ನಿಯಂತ್ರಣ ಪ್ರಕ್ರಿಯೆಯ ಅಂತಿಮ ಹಂತ. ಆಭರಣ ಇದೆ, ಖರೀದಿ ಪ್ರಧಾನ ಉತ್ಪನ್ನ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳನ್ನ ಕೇಳಿದರೆ, ಮೊದಲ ಪ್ರಶ್ನೆ, ದಕ್ಷತೆ ಎಂದರೇನು? ದಕ್ಷತೆ ಎಂದರೆ
ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು. ನೆಕ್ಸ್ಟು 2ನೇ ಪ್ರಶ್ನೆ, ವರ್ಗಾವಣೆಯ ಅರ್ಥ ನೀಡಿ ಕೊಟ್ಟಿದ್ದಾರೆ 1 ಅಂಕಕ್ಕೆ. ವರ್ಗಾವಣೆಯು ಉದ್ಯೋಗಿಯ ವೇತನ, ಜವಾಬ್ದಾರಿ ಮತ್ತು ದರ್ಜೆಯಲ್ಲಿ ಯಾವುದೇ ಮಹತ್ವದ ಬದಲಾವಣೆ ಇಲ್ಲದೆಯೇ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಅಥವಾ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಸ್ಥಾನಪಲ್ಲಟಗೊಳಿಸುವುದಾಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಪ್ರೇರಕ ಎಂದರೇನು ಅಂತ ಕೇಳಿದರೆ, ಪ್ರೇರಕ ಎಂದರೆ ಸಂಸ್ಥೆಯಲ್ಲಿ ಜನರನ್ನು ಉತ್ತೇಜಿಸಲು ಉಪಯೋಗಿಸುವ ತಂತ್ರವಾಗಿದೆ. ಉದಾಹರಣೆಗೆ ವೇತನ, ಮುಂಬಡ್ತಿ ಇತ್ಯಾದಿ. ನೆಕ್ಸ್ಟು 15ನೇ ಪ್ರಶ್ನೆ, ಕಾರ್ಯಶೀಲ ಬಂಡವಾಳ ಎಂದರೇನು? ಕಾರ್ಯಶೀಲ ಬಂಡವಾಳ ಅಂತ ಹೇಳಿದರೆ ಚಾಲ್ತಿ ಹೊಣೆಗಾರಿಕೆಗಳ ಮೇಲಿನ ಹೆಚ್ಚುವರಿ ಚಾಲ್ತಿ ಆಸ್ತಿಗಳನ್ನು ಕಾರ್ಯಶೀಲ ಬಂಡವಾಳ ಎನ್ನಲಾಗುತ್ತದೆ. 1 ಅಂಕದ ಕೊನೆ ಪ್ರಶ್ನೆ, ಗ್ರಾಹಕರಿಗೆ ಕಾನೂನು ರಕ್ಷಣೆ ಒದಗಿಸುವ ಯಾವುದಾದರೂ ಒಂದು ಕಾನೂನನ್ನು ತಿಳಿಸಿ ಅಂತ ಇದೆ. ಬೇಕಾದಷ್ಟು ಕಾನೂನುಗಳಿದೆ, ಅದರಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ 1986 1 ಅಂಕ ಆಗಿರೋದ್ರಿಂದ 1 ಪಾಯಿಂಟನ್ನು ಬರೆದ್ರೆ ಸಾಕು. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು ವಿಭಾಗ ಬಿ ಯಲ್ಲಿ ಯಾವುದಾದರೂ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿರ್ತಾರೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಮೊದಲ ಪ್ರಶ್ನೆ, ಮೊದಲ ಅಧ್ಯಾಯದಿಂದ ನಿರ್ವಹಣೆಯ ಯಾವುದಾದರೂ 2 ಸಾಂಸ್ಥಿಕ ಉದ್ದೇಶಗಳನ್ನು ತಿಳಿಸಿ. ನಿರ್ವಹಣೆಯ ಉದ್ದೇಶಗಳಲ್ಲಿ 3 ರೀತಿಯ ಉದ್ದೇಶಗಳು ಬರುತ್ತೆ. ಅದರಲ್ಲಿ ಸಾಂಸ್ಥಿಕ ಉದ್ದೇಶಗಳು ಯಾವುದು ಅನ್ನೋದನ್ನು ಅವರು ಕೇಳಿದ್ದಾರೆ. ಅಸ್ತಿತ್ವ, ಲಾಭ, ಬೆಳವಣಿಗೆ. ಹೆನ್ರಿ ಫಯಾಲ್ ರವರ ಪ್ರಕಾರ ಏಕರೂಪ ಆಜ್ಞೆ ಇದರ ಅರ್ಥ ಬರೆಯಿರಿ. ಏಕರೂಪ ಆಜ್ಞೆ ಎಂದರೆ ಒಂದು ಔಪಚಾರಿಕ ಸಂಘಟನೆಯಲ್ಲಿ ಒಬ್ಬ ಅಧೀನ ಅಧಿಕಾರಿಯು ಒಬ್ಬ ಮೇಲಧಿಕಾರಿಯಿಂದ ಮಾತ್ರ ಆದೇಶಗಳನ್ನು ಪಡೆಯುವಂತಿರಬೇಕು ಮತ್ತು ಆದೇಶಗಳನ್ನು ನೀಡಿದ ಮೇಲಧಿಕಾರಿಗೆ ಮಾತ್ರ ಅವನು ಜವಾಬ್ದಾರನಾಗಿರಬೇಕು. ಹೀಗೆ ಒಬ್ಬ ನೌಕರನಿಗೆ ಒಬ್ಬನೇ ಮೇಲಧಿಕಾರಿ ಇರಬೇಕು. ಇದನ್ನು ನಾವು ಏಕರೂಪ ಆಜ್ಞೆ ಎಂದು ಕರೆಯುತ್ತೇವೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಯೋಜಿಸುವಿಕೆಯ ಯಾವುದಾದರೂ 2 ಮಿತಿಗಳನ್ನು ಬರೆಯಿರಿ. ಯೋಜಿಸುವಿಕೆಯ ಮಿತಿಗಳು 4 ಪಾಯಿಂಟ್ಗಳನ್ನು ನೋಡ್ಕೊಂಡಿರಬೇಕು. 4 ಅಂಕಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಯೋಜನೆ ಸ್ಥಿರವಾಗಿದ್ದು ಬದಲಾವಣೆಗೆ ಒಳಪಟ್ಟಿರುವುದಿಲ್ಲ, ಇದು ಒಂದು ಮಿತಿಯಾಗಿರುತ್ತೆ. ಡಿಸ್ಅಡ್ವಾಂಟೇಜ್, ಬದಲಾದ ಪರಿಸ್ಥಿತಿಯಲ್ಲಿ ನಿಶ್ಚಲಗೊಳ್ಳುತ್ತದೆ. ಸೃಜನಶೀಲತೆ, ಕ್ರಿಯಾತ್ಮಕತೆಯನ್ನು ಕಡಿಮೆಗೊಳಿಸುತ್ತದೆ. ಯೋಜನಾ ವೆಚ್ಚ ಅಧಿಕವಾಗಿರುತ್ತದೆ, ಅಧಿಕ ಸಮಯ ತೆಗೆದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಯೋಜಿಸುವಿಕೆಯ ಯಾವುದಾದರೂ 2 ಮಿತಿಗಳಾದ ಮೇಲೆ ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ಥಿಯೋ ಹೈಮನ್ ರವರ ಪ್ರಕಾರ ಸಂಘಟಿಸುವಿಕೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ನಡುವೆ ಅಧಿಕಾರ ಸಂಬಂಧಗಳನ್ನು ಸ್ಥಾಪಿಸುವ ಒಂದು ಪ್ರಕ್ರಿಯೆಯಾಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, 21ನೇ ಪ್ರಶ್ನೆ, ಸಿಬ್ಬಂದಿ ನಿರ್ವಹಣೆ ಎಂದರೇನು? 21ನೇ ಪ್ರಶ್ನೆ, ಸಿಬ್ಬಂದಿ ನಿರ್ವಹಣೆ ಎಂದರೇನು? ಸಂಘಟನೆಯಲ್ಲಿ ಸೂಚಿಸಿರುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡುವ ಮತ್ತು ಭರ್ತಿಯಾಗಿರುವ ನಿರ್ವಹಣಾಂಗದ ಕಾರ್ಯಕ್ಕೆ ಸಿಬ್ಬಂದಿ ನಿರ್ವಹಣೆ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ದ್ರಾಕ್ಷಿ ಬಳ್ಳಿ ಸಂವಹನ ಎಂದರೇನು? ಅನೌಪಚಾರಿಕ ಸಂವಹನ ಅಥವಾ ದ್ರಾಕ್ಷಿ ಬಳ್ಳಿ ಸಂವಹನ ಅಂತ ಹೇಳಿದರೆ ಅಧಿಕೃತ ಸಂವಹನ ಮಾರ್ಗಗಳನ್ನು ಬಳಸದೆ ನಡೆಸಲಾಗುವ ಸಂವಹನವನ್ನು ಅನೌಪಚಾರಿಕ ಸಂವಹನ ಎನ್ನಲಾಗುತ್ತದೆ. ಅನೌಪಚಾರಿಕ ಸಂವಹನ ಸಾಮಾನ್ಯವಾಗಿ ದ್ರಾಕ್ಷಿ ಬಳ್ಳಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟು, ನಿಯಂತ್ರಿಸುವಿಕೆಯ ಯಾವುದಾದರೂ 2 ಪ್ರಾಮುಖ್ಯತೆಗಳನ್ನು ಸೂಚಿಸಿ. ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆಗಳು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯ ಕಾನ್ಸೆಪ್ಟು. 4 ಅಂಕಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲ ಪಾಯಿಂಟ್ಗಳನ್ನು ಕೂಡ ಬರೆದಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಅಂಕಕ್ಕೆ ಕೇಳಿರೋದ್ರಿಂದ ಕೇವಲ 2 ಪಾಯಿಂಟ್ಗಳನ್ನ ಬರೆದರೆ ಸಾಕು, ವಿವರಣೆ ಅಗತ್ಯ ಇಲ್ಲ. ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸುವುದು, ಶಿಷ್ಟಗಳ ನಿಖರತೆಯನ್ನು ನಿರ್ಣಯಿಸುವುದು, ಸಂಪನ್ಮೂಲಗಳನ್ನು ಸಮರ್ಥವಾಗಿ ಉಪಯೋಗಿಸುವುದು, ಉದ್ಯೋಗಿ ಪ್ರೇರೇಪಣೆಯನ್ನು ಉತ್ತಮಗೊಳಿಸುವುದು, ಕ್ರಮಬದ್ಧತೆ ಮತ್ತು ಶಿಸ್ತನ್ನು ಖಾತರಿಗೊಳಿಸುವುದು, ಕಾರ್ಯದಲ್ಲಿ ಸಮನ್ವಯತೆಯನ್ನು ಸಾಧ್ಯವಾಗಿಸುತ್ತದೆ. ಇದಿಷ್ಟು ಕೂಡ ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆಗಳು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಯಾವುದಾದರೂ 2 ಹಣಕಾಸಿನ ನಿರ್ಣಯಗಳನ್ನು ತಿಳಿಸಿ. ಯಾವುದಾದರೂ 2 ಹಣಕಾಸಿನ ನಿರ್ಣಯಗಳನ್ನು ತಿಳಿಸಿ ಅಂತ ಇದೆ. ಹಣಕಾಸಿನ ನಿರ್ಣಯಗಳು ಹೂಡಿಕೆಯ ನಿರ್ಣಯ, ಹಣಕಾಸು ಒದಗಿಸುವ ನಿರ್ಣಯ, ಲಾಭಾಂಶ ನಿರ್ಣಯ.
ಮುಂದಿನ ಪ್ರಶ್ನೆ, ಅನುಕೂಲ ಉತ್ಪನ್ನಗಳಿಗೆ ಯಾವುದಾದರೂ 2 ಉದಾಹರಣೆಗಳನ್ನು ಕೊಡಿ. ಅನುಕೂಲ ಉತ್ಪನ್ನ, ಅನಾನುಕೂಲ ಉತ್ಪನ್ನ. ಇಲ್ಲಿ ಅನುಕೂಲ ಉತ್ಪನ್ನವನ್ನು ಕೇಳಿದರೆ ಐಸ್ ಕ್ರೀಮ್ಗಳು, ಔಷಧಿಗಳು, ಲೇಖನ ಸಾಮಗ್ರಿಗಳು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕೊನೆ ಪ್ರಶ್ನೆ 2 ಅಂಕದ್ದು. ಗ್ರಾಹಕ ಬಳಕೆದಾರ ನ್ಯಾಯಾಲಯವು ಎದುರು ಕಕ್ಷಿದಾರನಿಗೆ ನೀಡಬಹುದಾದ ಯಾವುದಾದರೂ 2 ನಿರ್ದೇಶನಗಳನ್ನು ತಿಳಿಸಿ ಅಂತ ಕೇಳಿದರೆ ಯಾವುದಾದ್ರೂ 2ನ್ನ ಬರೆದ್ರೆ ಸಾಕಾಗತ್ತೆ ಪಾಯಿಂಟು. ಸರಕಿನಲ್ಲಿರುವ ನ್ಯೂನ್ಯತೆಯನ್ನು ಅಥವಾ ಸೇವೆಯಲ್ಲಿನ ಕೊರತೆಯನ್ನು ತೊಡೆದು ಹಾಕುವಂತೆ, ದೋಷಪೂರಿತ ವಸ್ತುವಿನ ಬದಲಿಗೆ ದೋಷರಹಿತವಾದ ಹೊಸದನ್ನು ನೀಡುವಂತೆ. 2ನೇ ಪಾಯಿಂಟು, ವಸ್ತುವಿಗೆ ಪಾವತಿಸಿದ ಹಣವನ್ನು ಮತ್ತು ಸೇವೆಗೆ ನೀಡಿದ ವೆಚ್ಚವನ್ನು ಮರುಪಾವತಿ ಮಾಡುವಂತೆ. ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ 3, ಮಾದರಿ ಪ್ರಶ್ನೆ ಪತ್ರಿಕೆ 3, ಅದಕ್ಕೆ ಉತ್ತರವನ್ನು ಅಪ್ಲೋಡ್ ಮಾಡ್ತೀನಿ. ಆ ಒಂದು ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆ ಅಲ್ಲ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.